ಅಡ್ಡೇ ಒಂದ್ ನಿಮಿಷ ನಿಂತ್ಕೋ. ಆಹಾ, ಒಳ್ಳೆ ಮೊಟ್ಟೆ ಹಿಡಿದಿರೋ ಬೆಂಕಿ ಕೋಳಿದ್ರೆ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? ಕೋಳಿ ಬೆಲೆ ಎಷ್ಟು? ನಿಲ್ಸ, ನೀನಾ? ನಾನು ಕೋಳಿ ಅನ್ಕೊಂಡ್ಬಿಟ್ನಲ್ಲೋ. ಕೋಳಿ ಬೆಲೆ ಕೇಳಿದ್ರೆ ನೀನು ಅಂತ ಹೇಳ್ತಾ ಇದ್ರೆ ಕೋಳಿನ ಯಾವಾಗ ಮಾಡ್ತೀಯಾ? ಒಂದ್ ಕೆಲಸ ಮಾಡು, ಕೋಳಿ ಮನೆಗೆ ಒಂದು ಬೋರ್ಡ್ ತಗ್ಲಕ್ಕೆ ಕರೆಕ್ಟ್ ರೇಟ್ ಆಗು, ಬರೋರು ಕರೆಕ್ಟ್ ಆಗಿ ತಗೊಂಡೋಗ್ತಾರೆ. ಅಯ್ಯ ನಿನ್ನ ಅಣ್ಣ ಬಾಣ. ಹಾ, ಏನೋ ಬಿಟ್ಲ ಅಣ್ಣ? ಓ, ಬಿಕ್ಲಾನಾ? ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ಆಯ್ತಣ್ಣ. ಅಯ್ಯಯ್ಯೋ, ಯಾರು ಇವರೆಲ್ಲ? ಮತ್ತು ಕತ್ತಿ ಹಿಡ್ಕೊಂಡು ಈ ಕಡೆನೆ ಓಡ್ ಬರ್ತಾವ್ರೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ. ಏನೆಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ. ಹಳೆ ಸೇಡ ಯಾರಿರ್ಬೋದು? ನಾನು ಬುಡ್ಬುಡಿಕೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಊರವ್ರು ಕರ್ಕೊಂಡ್ಬಂದು ನಿನ್ಗೊಂದು ಗತಿ ಕಾಣಿಸ್ತಿಲ್ಲ. ನಾನು ಬುಡ್ಬುಡಿಕೆ ರುದ್ರನೇ ಅಲ್ಲ. ಇದ ವಿಷಯ? ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೆ ಗೊತ್ತಾ? ರಂಗಣ, ನಿನ್ ಗುಳಿಗಲ್ಲ ಇಲ್ಲ, ಓಡೋಬಿಡು. ಎಲ್ಲ ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ, ರಣ ಹತ್ರ ಓದ್ಕೊಂಡ್ ಬಂದ್ರಲ್ರು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತ ಮಾಡ್ಬಿಟ್ರಲ್ರು ಪಾಪಿಗಳ. ಯಾರು ನೋಡಿಲ್ಲ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಅದಕ್ಕೆ ಓಡೋಗ್ಬಿಟ್ರೆ. ನನ್ ಚಪ್ಲಿ ಹೇಳ್ಬಿಟ್ಟೆ. ಅದು ಎಷ್ಟು ಕಿಲೋಮೀಟರ್ ಹಿಂದೆ ಬಿದ್ದೋಗಿದ್ಯೋ? ಸೀತಾ ಊಟ ಮಾಡಿದ್ನಾ?